Hi, I am Kaviraj from scoringtarget.com. In today's session, we are going to discuss Achievement Test 4 for SSLC students. 10ನೇ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು FA 1, 2, 3, 4 ಅನ್ನು ಸಾಲ್ವ್ ಮಾಡಿದ್ವಿ. ಇದು ಭಾಗ 2. ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ಸ್ಕ್ರೀನ್ ಮೇಲೆ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿದ್ರೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಶಾರ್ಟಲ್ಲಿ ನಾವು FA 4 ಅಂತ ಕರಿತೀವಿ. ಅಚೀವ್ಮೆಂಟ್ ಟೆಸ್ಟ್ ಅಂತ ಕೂಡ ಕರೀತಾರೆ. ಇದು ಸಬ್ಜೆಕ್ಟ್ ಇಂಗ್ಲೀಷ್, ಕ್ಲಾಸ್ 10th, ದ್ವಿತೀಯ ಭಾಷೆ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ಮಾರ್ಕ್ಸ್ 20. ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ ಇರತಕ್ಕಂಥ ಸಮಯ 45 ನಿಮಿಷ. ಈಗ ಮೇನ್ ಕ್ವೆಶನ್ ಬರೋನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಇಲ್ಲಿ ಒಟ್ಟಾರೆ 2 ಪ್ರಶ್ನೆಗಳು, 1 ಅಂಕದ್ದು. ಮಲ್ಟಿಪಲ್ ಚಾಯ್ಸ್. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಗೆರೆ ಇರದಂಥ ಪದದ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗುತ್ತೆ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಒಂದು ಡೈಲಾಗ್ ಏನಿದೆ ಅಂತ ಓದ್ಕೊಂಬರೋಣ ಮೊದಲು. ಶ್ವೇತಾ ಕೇಳ್ತಾಳೆ, ವೈ ಆರ್ ಯು ಟೂ ಲೇಟ್ ಫಾರ್ ದಿ ಫಂಕ್ಷನ್? ಯಾಕಿಷ್ಟು ಫಂಕ್ಷನ್ಗೆ ಲೇಟ್ ಮಾಡಿ ಬಂದಿ ಅಂತ ಶ್ವೇತಾ ಕೇಳ್ತಾಳೆ. ಅದಕ್ಕೆ ಗಣೇಶ್ ಹೇಳ್ತಾನೆ, ಐ ಆಮ್ ಲೇಟ್ ಬಿಕಾಸ್ ಆಫ್ ಟ್ರಾಫಿಕ್. ಸೊ ತುಂಬ ಟ್ರಾಫಿಕ್ ಇದ್ದ ಸಲುವಾಗಿ ನನಗೆ ಲೇಟ್ ಆಯಿತು. ಅದಕ್ಕೆ ಶ್ವೇತಾ ಹೇಳ್ತಾಳೆ, ಇಟ್ಸ್ ಓಕೆ, ಡು ಯು ವಾಂಟ್ ಜ್ಯೂಸ್? ಅದಕ್ಕೆ ಗಣೇಶ್ ಹೇಳ್ತಾನೆ, ನೋ ಥ್ಯಾಂಕ್ ಯು ಅಂತ. ಇಲ್ಲಿ ಅಂಡರ್ಲೈನ್ ಇದ್ದಂಥ ಸೆಂಟೆನ್ಸ್ ಯಾವುದಾದ್ರೆ, ವೈ ಆರ್ ಯು ಟೂ ಲೇಟ್ ಫಾರ್ ದ ಫಂಕ್ಷನ್? ಯಾಕೆ ಫಂಕ್ಷನ್ಗೆ ಲೇಟ್ ಮಾಡಿ ಬಂದಿ ಅಂತ. ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ? ಆಪ್ಷನ್ ಎ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ, ಕರುಣೆ ತೋರಿಸೋದು. ಬಿ ಎನ್ಕ್ವೈರಿಂಗ್. ಸಿ ಆಫರಿಂಗ್ ಹೆಲ್ಪ್. ಡಿ ಸೀಕಿಂಗ್ ಹೆಲ್ಪ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಎನ್ಕ್ವೈರಿಂಗ್. 2ನೇ ಪ್ರಶ್ನೆ. ಇಲ್ಲಿ ಯಾಕೆ ಎನ್ಕ್ವೈರಿ ಆಗುತ್ತೆ ಅಂದರೆ, ಶ್ವೇತಾ ಗಣೇಶನ್ಗೆ ಎನ್ಕ್ವೈರಿ ಮಾಡ್ತಿದ್ದಾಳೆ, ನೀ ಯಾಕೆ ಇಷ್ಟು ಲೇಟ್ ಮಾಡಿ ಬಂದೀಯಾ ಅಂತ ಕೇಳ್ತಾ ಇದ್ದಾಳೆ. ಸೆಕೆಂಡ್ ಕ್ವೆಶನ್. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಸೆಲೆಕ್ಟ್ ದಿ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಅಂದರೆ ಟು ಪ್ಲಸ್ ವರ್ಬ್. ನೋಡೋಣ, ಡೈಲಾಗ್ ಓದ್ಕೊಳ್ಳೋಣ. ಚೇತನ್ ಕೇಳ್ತಾನೆ, ಹೆಲೋ ಸರ್, ಹೌ ಮೆನಿ ಗೆಟ್ಸ್ ವಿಲ್ ಕಮ್ ಫಾರ್ ಡಿನ್ನರ್? ರಾತ್ರಿ ಊಟಕ್ಕೆ ಎಷ್ಟು ಜನ ಗೆಸ್ಟ್ ಬರ್ಬೋದು ಅಂತ ಚೇತನ್ ಕೇಳ್ತಾನೆ. ಅದಕ್ಕೆ ಮ್ಯಾನೇಜರ್ ಹೇಳ್ತಾರೆ, ಐ ಆಮ್ ಎಕ್ಸ್ಪೆಕ್ಟಿಂಗ್ 2 ಗೆಟ್ಸ್ ಟು ಕಮ್ ಫಾರ್ ಡಿನ್ನರ್. ನನ್ನ ನಿರೀಕ್ಷೆ ಪ್ರಕಾರ 1-2 ಜನ ಬರ್ಬೋದು ಅಂತ ಮ್ಯಾನೇಜರ್ ಹೇಳ್ತಾರೆ. ಅದಕ್ಕೆ ಚೇತನ್, ಓಕೆ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್ ಅಂತ ಹೇಳ್ತಾನೆ. ಮ್ಯಾನೇಜರ್, ಯು ಆರ್ ವೆಲ್ಕಮ್ ಸರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಕೊಟ್ಟಂಥ ಒಂದು ಡೈಲಾಗಲ್ಲಿ ಇನ್ಫಿನಿಟಿ ಯಾವುದು? ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎ 2 ಗೆಸ್ಟ್ಸ್, ಬಿ ಗೆಸ್ಟ್ಸ್ 2, ಆಪ್ಷನ್ ಸಿ ಟು ಕಮ್, ಡಿ ಎಕ್ಸ್ಪೆಕ್ಟಿಂಗ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಟು ಕಮ್. ಯಾಕಂದರೆ ಈ ಕೊಟ್ಟಂಥ ಆಪ್ಷನಲ್ಲಿ 2 ಪ್ಲಸ್ ವರ್ಬ್ ಇರತಕ್ಕಂಥದ್ದು ಸಿಯಲ್ಲಿ ಮಾತ್ರ. ಮೇನ್ ಕ್ವೆಶನ್ ನಂಬರ್ 2ಕ್ಕೆ ಹೋಗೋಣ. ಡೂ ಆ್ಯಸ್ ಡೈರೆಕ್ಟೆಡ್. ಇಲ್ಲಿ ಕೂಡ 2 ಪ್ರಶ್ನೆಗಳಿವೆ, 1 ಅಂಕದ್ದು. ಅಂದರೆ ಇಲ್ಲಿ ಆಪ್ಷನ್ ಇರೋದಿಲ್ಲ, ನೇರವಾಗಿ ಪ್ರಶ್ನೆ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. 3ನೇ ಪ್ರಶ್ನೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ಕ್ರಿಯಾಪದದ ಒಂದು ಸರಿಯಾದ ರೂಪವನ್ನು ಬರೀಬೇಕು. ವರ್ಬ್ ಅಂದರೆ ಕ್ರಿಯಾಪದ. ಸೊ ಸಂದೀಪ್ ಡ್ಯಾಶ್ ಬಿ ಪ್ಲಸ್ ಪ್ಲೇ ಚೆಸ್ ಎಸ್ಟರ್ಡೇ ವಿತ್ ಹಿಸ್ ಕ್ಲಾಸ್ಮೇಟ್ಸ್. ಅಂದರೆ ಸಂದೀಪ್ ತನ್ನ ಕ್ಲಾಸ್ಮೇಟ್ಸ್ ಜೊತೆ ನಿನ್ನೆ ಚೆಸ್ ಆಡ್ತಾ ಇದ್ದ ಅಂತ ಇಲ್ಲೊಂದು ಸೆಂಟೆನ್ಸ್ ಇದೆ. ಇಲ್ಲಿ ಬಿ ಪ್ಲಸ್ ಪ್ಲೇ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿ ಪ್ಲಸ್ ಅಂದರೆ ನಾವು ಪ್ರೆಸೆಂಟ್ ಕಂಟಿನ್ಯೂ ಅಥವಾ ಪಾಸ್ಟ್ ಕಂಟಿನ್ಯೂನ ಹೆಲ್ಪಿಂಗ್ ವರ್ಬನ್ನು ತುಂಬಬೇಕು. ಹಾಗಂದರೆ ಪ್ರೆಸೆಂಟ್ ಕಂಟಿನ್ಯೂ ತುಂಬಬೇಕಾ, ಪಾಸ್ಟ್ ಕಂಟಿನ್ಯೂ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ತುಂಬಬೇಕಾ ಅಂದರೆ ಇಲ್ಲಿ ಕೊಟ್ಟಂಥವು ಸೆಂಟೆನ್ಸ್ ನೋಡಬೇಕು. ಅದು ಎಸ್ಟರ್ಡೇ ಅಂತ ಇದೆ. ಎಸ್ಟರ್ಡೇ ಅಂದರೆ ಪಾಸ್ಟ್ ಟೆನ್ಸ್, ಅಂದರೆ ಪಾಸ್ಟ್ ಕಂಟಿನ್ಯೂ ಟೆನ್ಸ್ನ ವಾಸನ್ನು ತುಂಬಬೇಕಿಲ್ಲಿ, ವಾಸ್. ಪ್ಲೇ ಇರ್ತದೆ ಅಂದರೆ ಪ್ಲೇಯಿಂಗ್. ಸೊ ಕೀ ಆನ್ಸರಲ್ಲಿ ಕೂಡ ನೋಡ್ಕೊಂಬರೋಣ. ಇಲ್ಲಿ 3ನೇ ಉತ್ತರ ವಾಸ್ ಪ್ಲೇಯಿಂಗ್. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ. ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ನೋಡಿ, 3 ಮತ್ತು 4ನೇ ಪ್ರಶ್ನೆ ವ್ಯತ್ಯಾಸ. ಇಲ್ಲಿ ವರ್ಬ್ ಕೇಳಿದ್ದಾರೆ, ಇಲ್ಲಿ ವರ್ಡ್ ಕೇಳಿದ್ದಾರೆ. ವರ್ಡ್ ಅಂದರೆ ಪದ. ಮಿಸ್ಟರ್ ರಿತೇಶ್ ಹ್ಯಾಸ್ ಬಿನ್ ಹ್ಯಾವಿಂಗ್ ಡ್ಯಾಶ್ ಇನ್ ದ ಬ್ರ್ಯಾಕೆಟ್ ಫೈನಾನ್ಸ್ ಪ್ರಾಬ್ಲಮ್ಸ್ ಫಾರ್ ಲಾಂಗ್ ಟೈಮ್. ಸೊ ಇಲ್ಲಿ ಫೈನಾನ್ಸನ್ನು ಈ ಪದ ಏನಿದೆ ಯಾವ ಫಾರ್ಮಲ್ಲಿ ತುಂಬ್ತೀರಾ? ಇದ್ರ ಉತ್ತರ ನೋಡ್ಕೊಂಬರೋಣ. ಫೈನಾನ್ಸಿಯಲ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಅಂದರೆ ರಿತೇಶ್ ಹಲವಾರು ದಿನಗಳಿಂದ
ಒಂದು ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ. ಫೈನಾನ್ಸ್ ಅನ್ನೋಕ್ಕಿಂತಲೂ ಫೈನಾನ್ಸಿಯಲ್ ಅಂತ ಆಗಬೇಕು. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 3, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಅದರ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಇದೆ. ಇಲ್ಲಿ 3 ಪ್ರಶ್ನೆಗಳಿವೆ, 2 ಅಂಕದ್ದು, ಒಟ್ಟಾರೆ 6 ಅಂಕ. ಸೊ ಇದರಲ್ಲಿ 5ನೇ ಪ್ರಶ್ನೆ ನೋಡೋಣ ಏನಿದೆ. ವೈ ವೇರ್ ದಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮ್ಮನ್ಡ್ ಬೈ ದಿ 3 ಸೂಪರ್ ಪವರ್ಸ್? ಇದು ಆಫ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಈ ಒಂದು ಪ್ರಶ್ನೆ. ಅಂದರೆ ಇಲ್ಲಿ ಮೊದಲು ನೋಡಿ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ತಾಂತ್ರಿಕ ಪರಿಣಿತರು, ಸಮ್ಮರ್ಡ್ ಅಂದರೆ ಕಾಲ್ಡ್ ಕರೆಯೋದು, 3 ಸೂಪರ್ ಪವರ್ಸ್ ಅಂದರೆ ಜಗತ್ತಿನ 3 ಶಕ್ತಿಶಾಲಿ ರಾಷ್ಟ್ರಗಳ ತಾಂತ್ರಿಕ ಪರಿಣಿತರನ್ನು ಕರೆದಿದ್ರು. ಯಾಕೆ? ಇಲ್ಲಿ 3 ಸೂಪರ್ ಪವರ್ಸ್ ಅಂದರೆ ಯಾವ? US, USSR, UK. ಯಾಕೆ ಕರೆದಿದ್ರು ಅವರನ್ನು ಅಂತ ಪ್ರಶ್ನೆ ಇದೆ, ನೋಡ್ಕೊಂಬರೋಣ ಉತ್ತರ. The 3 nuclear powers were willing to come to an agreement on putting a ban on the nuclear weapon test. ಪರಮಾಣು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಒಂದು ಟೆಸ್ಟ್ನ ಒಂದು ಪರಮಾಣು ಶಸ್ತ್ರಾಸ್ತ್ರ ನಿಷೇಧ ಒಂದು ಪರಮಾಣು ಒಂದು ಕಾಯ್ದೆ ಏನಿದೆ, ಆ ಒಂದು ಕಾಯ್ದೆ ಜಾರಿಗೆ ತರಬೇಕು. ಒಟ್ಟಾರೆ ಪರಮಾಣು ಒಂದು ವೆಪನ್ಸ್ ಏನಿದೆ ಟೆಸ್ಟ್ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳೋ ಸಲುವಾಗಿ ಅವರು ಜಗತ್ತಿನ 3 ಶಕ್ತಿಶಾಲಿ ರಾಷ್ಟ್ರಗಳನ್ನು ಕರೆದಿದ್ದರು. ಬಟ್ ದ ಪ್ರಾಬ್ಲಮ್ ವಾಸ್ ಹೌ ಟು ಡಿಟೆಕ್ಟ್ ಇಫ್ ದೇರ್ ವಾಸ್ ಅ ವಯೋಲೆನ್ಸ್ ಆಫ್ ದಿ ಅಗ್ರಿಮೆಂಟ್. ಇನ್ನೊಂದು ಸಮಸ್ಯೆ ಏನಂದರೆ, ಒಂದು ವೇಳೆ ಅಗ್ರಿಮೆಂಟ್ಗೆ ಒಪ್ಕೊಂಡು ಆಮೇಲೆ ಆ ಒಂದು ಅಗ್ರಿಮೆಂಟನ್ನು ಮೀರಿ ಹಿಂಸೆ ಮಾಡಿದರೆ ಅದನ್ನು ಹೆಂಗೆ ಡಿಟೆಕ್ಟ್ ಮಾಡಬೇಕು, ಹೆಂಗೆ ಕಂಡುಹಿಡಿಬೇಕು? ಹೆನ್ಸ್ ದ ಎಕ್ಸ್ಪರ್ಟ್ಸ್ ವೇರ್ ಸಮ್ಮನ್ಡ್ ಟು ಜಿನಿವಾ ಟು ಸಾಲ್ವ್ ದ ಪ್ರಾಬ್ಲಮ್. ಅದಕ್ಕಾಗಿ ಆ ಒಂದು ತಾಂತ್ರಿಕ ಪರಿಣಿತರನ್ನು ಜಿನಿವಾಕ್ಕೆ ಕರೆದಿದ್ರು. 6ನೇ ಪ್ರಶ್ನೆ, ವೈ ಡೂ ದ ಟೀ ಕಪ್ಸ್ ಸರ್ಕಲ್ ಅರೌಂಡ್ ಹಿಮ್ ಇನ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್? ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಕವನದಲ್ಲಿ ಕವಿಯ ಸುತ್ತ ಚಹಾದ ಕಪ್ಪುಗಳು ಏಕೆ ಸುತ್ತಾ ಇದ್ದವು? ಟೀ ಕಪ್ಸು ಕವಿ ಸುತ್ತ ಯಾಕೆ ರೌಂಡ್ ಹೊಡ್ತಾ ಇದ್ದವು ಅಂತ ಪ್ರಶ್ನೆ ಇದೆ. ಸೊ ಉತ್ತರ ನೋಡ್ಕೊಂಬರೋಣ. 6ನೇ ಪ್ರಶ್ನೆದ್ದು, ಆನ್ ಅರ್ತ್ ಥಿಂಗ್ಸ್ ಆರ್ ಪುಲ್ಡ್ ಡೌನ್ ಬಿಕಾಸ್ ಆಫ್ ಗ್ರಾವಿಟಿ. ಸೊ ನೋಡಿ, ಭೂಮಿ ಮೇಲೆ ಯಾವುದೇ ವಸ್ತುಗಳು ಬಿಸಾಕಿದಾಗ ಏನಾಗುತ್ತೆ, ಅದು ಭೂಮಿಗೆ ಬಂದು ಬೀಳುತ್ತೆ. ಯಾಕಂದರೆ ಭೂಮಿಗೆ ಒಂದು ಗುರುತ್ವಾಕರ್ಷಣ ಬಲ ಇದೆ, ಹೀಗಾಗಿ ಅದು ಅಟ್ಯಾಕ್ ಮಾಡಿ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತೆ. ಬಟ್ ಇನ್ ಸ್ಪೇಸ್ ಅಂದರೆ ಬಾಹ್ಯಾಕಾಶದಲ್ಲಿ, ದೇರ್ ಇಸ್ ನೋ ಗ್ರಾವಿಟಿ. ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣ ಶಕ್ತಿ, ಬಟ್ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರೋದಿಲ್ಲ. ಸೊ ಇಫ್ ಯು ಹ್ಯಾವ್ ಅ ಟೀ ಕಪ್ ಆರ್ ಎನಿಥಿಂಗ್ ಎಲ್ಸ್ ಇನ್ ಸ್ಪೇಸ್, ಇಟ್ ವುಡ್ ಫ್ಲೋಟೇಟ್ ಆ್ಯಂಡ್ ಸ್ಪಿನ್ ಅರೌಂಡ್ ಲೈಕ್ ಪ್ಲಾನೆಟ್ಸ್ ಗೋಯಿಂಗ್ ಅರೌಂಡ್ ದಿ ಸನ್. ಹೀಗಾಗಿ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣ ಬಲ ಇರೋದಿಲ್ಲ. ಅಲ್ಲಿ ನೀವು ಚಹಾದ ಕಪ್ಪುಗಳು ಅಥವಾ ಇತರ ಏನೇ ವಸ್ತು ಇಟ್ಟರೂ ಕೂಡ ಅದೇನಾಗುತ್ತೆ, ನಮ್ಮ ಸುತ್ತಾ ಇರುತ್ತೆ. ಸೂರ್ಯನ ಸುತ್ತ ಗ್ರಹಗಳು ಸುತ್ತುವ ಹಾಗೆ ಸುತ್ತಾ ಇರುತ್ತೆ. 7ನೇ ಪ್ರಶ್ನೆ, ವಾಟ್ ಡಿಡ್ ದ ಓಲ್ಡ್ ಫೋಕ್ ಆಫ್ ಟಿಬೆಟ್ ಸೇ ಅಬೌಟ್ ಹ್ಯಾಪಿನೆಸ್? ಸೊ ಫೋಕ್ ಟೇಲ್ ಅಂದ್ರೇನು? ಜಾನಪದ ಕತೆ. ಟಿಬೆಟ್ ದೇಶದ ಜಾನಪದ ಕತೆ ಈ ಸಂತೋಷದ ಬಗ್ಗೆ ಏನು ಹೇಳ್ತಾ ಇತ್ತು? ದ ಬರ್ಡ್ ಆಫ್ ಹ್ಯಾಪಿನೆಸ್ ಬಗ್ಗೆ ಏನು ಹೇಳ್ತಾ ಇತ್ತು? ಇದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಂಬರೋಣ. ಅಕಾರ್ಡಿಂಗ್ ಟು ದಿ ಓಲ್ಡ್ ಫೋಕ್, ಹ್ಯಾಪಿನೆಸ್ ವಾಸ್ ಲೈಕ್ ಅ ಬ್ಯೂಟಿಫುಲ್ ಬರ್ಡ್ ರಿಸೈಡಿಂಗ್ ಆನ್ ಅ ಸ್ನೋವಿ ಮೌಂಟೇನ್ ಇನ್ ದ ಈಸ್ಟ್. ಸೊ ಟಿಬೆಟ್ ದೇಶದ ಜಾನಪದ ಕಥೆಯ ಪ್ರಕಾರ ಹ್ಯಾಪಿನೆಸ್ ಅನ್ನೋದು ಒಂದು ಸಂತೋಷ ಅನ್ನೋದು ಒಂದು ಸುಂದರವಾದ ಪಕ್ಷಿ. ಅದು ಹಿಮಾಲಯದ ಹಿಮದಿಂದ ಆವೃತವಾದ ಪರ್ವತಗಳ ಮೇಲೆ ನೆಲೆಸುತ್ತೆ ಪೂರ್ವ ದಿಕ್ಕಿನಲ್ಲಿ. ದೇ ಬಿಲೀವ್ಡ್ ದ್ಯಾಟ್ ವೇರ್ ಎವರ್ ದ ಬರ್ಡ್ ಫ್ಲೂ, ಹ್ಯಾಪಿನೆಸ್ ಫಾಲೋಡ್ ವಿತ್ ಈಟ್. ಹೀಗಾಗಿ ಆ ಒಂದು ಟಿಬೆಟ್ ದೇಶದ ಜನ ಏನು ನಂಬಿದ್ರು ಅಂದರೆ, ಈ ಪಕ್ಷಿ ಎಲ್ಲೆಲ್ಲಿ ಹಾರ್ಕೊಂಡು ಹೋಗುತ್ತೆ, ಸಂತೋಷ ಕೂಡ ಅದ್ರ ಜೊತೆನೇ ಹೋಗುತ್ತೆ ಅಂತ ನಂಬಿದ್ರು. ಸೊ ಮೇನ್ ಕ್ವೆಶನ್ ನಂಬರ್ 4 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 ಸೆಂಟೆನ್ಸಸ್. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ ಇದು 1 ಅಂಕದ್ದು, ಇಲ್ಲಿ ಒಂದು ಪ್ರಶ್ನೆ ಇದೆ 3 ಅಂಕದ್ದು. ಸೊ 3 ಅಂಕದ ಪ್ರಶ್ನೆ ಇರೋದ್ರಿಂದ ನಾವು ಅಟ್ಲೀಸ್ಟ್ 5-6 ಸೆಂಟೆನ್ಸಲ್ಲಿ ಬರೀಬೋದು. 1-2 ಹೆಚ್ಚಿಗಾದರೆ ನೋ ಪ್ರಾಬ್ಲಮ್. 8ನೇ ಪ್ರಶ್ನೆ, ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ ಸತೀಶ್ ಟು ಬಿಕಮ್ ಆ್ಯನ್ ಆರ್ಟಿಸ್ಟ್? ಇನ್ಸ್ಪೈರ್ ಅಂದರೆ ಸ್ಫೂರ್ತಿಯಾಗೋದು. ಸೊ ಪಕ್ಷಿ ಸತೀಶನು ಒಬ್ಬ ಒಳ್ಳೆಯ ಕಲಾವಿದನಾಗಲು ಯಾವ ಥರ ಪ್ರೋತ್ಸಾಹವನ್ನು ಮಾಡಿತ್ತು? ಸೊ ಇದು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಉತ್ತರ ನೋಡ್ಕೊಂಬರೋಣ. ಒನ್ ಡೇ ಹಿ ಸಾ ಅ ರೇಯರ್ ಬರ್ಡ್ ದಟ್ ವಾಸ್ ಫ್ಲೈಯಿಂಗ್ ಹಿಯರ್ ಆ್ಯಂಡ್ ದೇರ್.
ಸೊ ಒಂದು ದಿವಸ ಸತೀಶ್ ಏನು ಮಾಡ್ತಾರೆ, ಆ ವಿಂಡೋ ಸೈಡಲ್ಲಿ ಕೂತ್ಕೊಂಡಾಗ ಒಂದು ಪಕ್ಷಿಯನ್ನು, ಅಪರೂಪದ ಪಕ್ಷಿ, ರೇಯರ್ ಬರ್ಡ್ ಅಂದರೆ ಅಪರೂಪದ ಪಕ್ಷಿಯನ್ನು ಇತ್ತಿಂದತ್ತ ಹಾರೋದನ್ನು ನೋಡ್ತಾರೆ. ಇಟ್ ಹ್ಯಾಡ್ ಎ ಲಾಂಗ್ ಟೇಲ್ ಆ್ಯಂಡ್ ಬ್ಲ್ಯಾಕ್ ಕ್ರೆಸ್ಟ್. ಸೊ ಆ ಪಕ್ಷಿಯ ಬಾಲ ತುಂಬ ಉದ್ದವಾಗಿತ್ತು ಮತ್ತು ತಲೆ ಮೇಲೆ ಒಂದು ಕಪ್ಪು ಬಣ್ಣದ ಕುಂಚವನ್ನು ಹೊಂದಿತ್ತು. ಇಟ್ ಹ್ಯಾಡ್ ಎ ರೆಸ್ಟ್ಲೆಸ್ ಎನರ್ಜಿ, ಅದರ ಶಕ್ತಿ ಯಾವಾಗಲೂ ಎನರ್ಜೆಟಿಕ್ ಆಗಿತ್ತು. ಆ್ಯಂಡ್ ಟು ಫ್ಲೈಟ್ ಎನಿ ಮೂಮೆಂಟ್, ಇನ್ನು ಯಾವುದೇ ಕ್ಷಣದಲ್ಲಿ ಹಾರುವ ಒಂದು ಪೊಸಿಷನಲ್ಲಿ ಅದು ಕೂತ್ಕೋತಾ ಇತ್ತು. ಹಿ ವಾಸ್ ಅಟ್ರಾಕ್ಟೆಡ್ ಬೈ ದಿ ಬರ್ಡ್ ಆ್ಯಂಡ್ ಸ್ಕೆಚ್ ದ ಬರ್ಡ್ ಫ್ರಮ್ ಹಿಸ್ ಮೆಮೊರಿ. ಹೀಗಾಗಿ ಈ ಪಕ್ಷಿ ನೋಡಿದಾಗ ಆತನಿಗೆ ತುಂಬ ಆಕರ್ಷಣೆ ಅನಿಸುತ್ತೆ. ಆ ಪಕ್ಷಿಯ ಒಂದು ಚಿತ್ರವನ್ನು ಬಿಡಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಹಿ ಲೈಕ್ಡ್ ಹಿಸ್ ಸ್ಕೆಚ್ ಆ್ಯಂಡ್ ಕೆಪ್ಟ್ ಬಿಸೈಡ್ ಹಿಸ್ ಬೆಡ್ ಆನ್ ದ ಪೈಲ್ ಆಫ್ ಬುಕ್ಸ್. ಸೊ ಚಿತ್ರ ಬಿಡಿಸಿದ ನಂತರ ಆ ಚಿತ್ರ ಸತೀಶನಿಗೆ ತುಂಬ ಇಷ್ಟ ಆಗುತ್ತೆ. ಹೀಗಾಗಿ ಅಲ್ಲಿ ಪುಸ್ತಕಗಳ ರಾಶಿ ಇರುತ್ತೆ, ಆ ಪುಸ್ತಕಗಳ ಮುಂದೆ ಅದನ್ನು ಇಟ್ಬಿಡ್ತಾರೆ. He had discovered his past time by filling the pages with picture and pattern of his thinking. ಈ ಥರ ಚಿತ್ರ ಬಿಡಿಸುವ ಒಂದು ಹವ್ಯಾಸವನ್ನು ರೂಢಿಸ್ಕೊಳ್ತಾನೆ. ತನ್ನ ಒಂದು ಸಮಯವನ್ನು ಈ ಥರ ಟೈಮ್ ಪಾಸ್ ಮಾಡ್ತಕ್ಕಂಥ ಒಂದು ರೂಢಿಯನ್ನು ಬೆಳೆಸ್ಕೊಳ್ತಾನೆ. ಲೈಕ್ ದಿಸ್ ದ ಬರ್ಡ್ ಇನ್ ದ ಗಾರ್ಡನ್ ಚೇಂಜ್ ಇಸ್ ಲೈಫ್. ಈ ಥರ ಒಬ್ಬ ಕಲಾವಿದನಾಗಲು ಪಕ್ಷಿ ಒಂದು ಪ್ರಮುಖವಾಗಿ ಬದಲಾವಣೆಯನ್ನು ತಂತು ಅಂತಲೇ ಹೇಳ್ಬೋದು. ಇನ್ನು ಮೇನ್ ಕ್ವೆಶ್ಚನ್ 5 ಅಲ್ಲಿ ಕೋಡ್ ಫ್ರಮ್ ಮೆಮೊರಿ ಇದೆ. ಇದು 4 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ಅಥವಾ ದ ಬ್ಲೈಂಡ್ ಬಾಯ್ ಎರಡು ಪೋಯಮ್ನ ಒಂದೊಂದು ಸ್ಟಾಂಜವನ್ನು ಕೊಟ್ಟಿರ್ತೀವಿ, ಯಾವುದಾದ್ರೂ ಒಂದನ್ನು ಬರಿಬೇಕು. ಸೊ ಮೊದಲನೇ ಒಂದು 9 ದ ಕ್ವಾಲಿಟಿ ಆಫ್ ಮರ್ಸಿ ಡ್ಯಾಶ್ ಹಿಮ್ ದ್ಯಾಟ್ ಟೇಕ್ಸ್ ಅಂತ ಇದೆ. ಇದು ಕ್ವಾಲಿಟಿ ಆಫ್ ಮರ್ಸಿ ಇದೆ. ಸೊ ಉತ್ತರ ನೋಡ್ಕೊಂಬರೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್. Upon the place beneath, it is twice blessed. It blesseth him that gives and him that takes. ಇದರ ಬದಲಾಗಿ ನಿಮಗೊಂದು ಚಾಯ್ಸ್ ಕೂಡ ಇದೆ. ದ ಬ್ಲೈಂಡ್ ಬೈ ಪೋಯಮ್ದಿಂದ ವಿತ್ ಹೆವಿ ಡ್ಯಾಶ್ ಡ್ಯಾಶ್ ನೆವರ್ ಕ್ಯಾನ್ ನೋ. ಸೊ ಆನ್ಸರ್ ನೋಡೋಣ. ವಿತ್ ಹೆವಿ ಸೈಸ್ ಐ ಆಫನ್ ಹಿಯರ್ ಯು ಮೌಂಟ್ ಮೈ ಹ್ಯಾಪಿಯಸ್ ಓ, ಬಟ್ ಶೂರ್ ವಿತ್ ದ ಪೇಷನ್ಸ್ ಐ ಕ್ಯಾನ್ ಬಿಯರ್ ಅ ಲಾಸ್ ಐ ನೆವರ್ ಕ್ಯಾನ್ ನೋ. ಸೊ ಕೊನೆಯ ಪ್ರಶ್ನೆ ಮೇನ್ ಕ್ವೆಶ್ಚನ್ ಬರೋ 6 ಅಲ್ಲಿ. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಪ್ರಭಾಕರ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಪ್ರಭಾಕರ್ ಅವ್ರ ಬಗ್ಗೆ ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕ್ಲೂಸನ್ನು ಬಳಸ್ಕೊಂಡು ನಾವು ಒಂದು ಪ್ಯಾರಾಗ್ರಾಫನ್ನು ಬರೀರಿ ಅಂತ ಪ್ರಶ್ನೆ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಪ್ರಭಾಕರ್ ಅವ್ರ ಬಗ್ಗೆ ಏನು ಕ್ಲೂಸ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಏಜ್ 41 ಇಯರ್ಸ್, ಇನ್ನು ಅವ್ರ ಡೇಟ್ ಆಫ್ ಬರ್ತ್ ಹುಟ್ಟಿದ್ದು 12th August 1982 ಇನ್ ಕಲಬುರ್ಗಿ. ಇನ್ನು ಕ್ವಾಲಿಫಿಕೇಷನ್ ಅಂದರೆ ಅವರು ಎಷ್ಟು ಶಿಕ್ಷಣವನ್ನು ಕಲಿತಿದ್ದಾರೆ, MA BEd. ಆಮೇಲೆ ನೇಮ್ ಆಫ್ ಸ್ಪೌಸ್ ಅಂದರೆ ಹೆಂಡತಿ ಹೆಸರು ಕಲ್ಪನಾ. ಪ್ರೊಫೆಷನ್ ಅಂದರೆ ಉದ್ಯೋಗ, ಕೆಲಸ ಏನು ಮಾಡ್ತಿದ್ರು, ಅಸಿಸ್ಟೆಂಟ್ ಮ್ಯಾನೇಜರ್ SBH ಆಳಂದ್. ಸೊ ಆಳಂದ್ನ SBH ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ರು. ಇನ್ನು ಹಾಬೀಸ್ ಅಂದರೆ ಹವ್ಯಾಸಗಳು, ಬ್ಲಾಗಿಂಗ್ ಆ್ಯಂಡ್ ವೆಬ್ ಡಿಸೈನಿಂಗ್. ಬ್ಲಾಗಿಂಗ್ ಅಂದರೆ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಲೇಖನಗಳನ್ನು ಬರೆಯೋದು, ಇದಕ್ಕೆ ಬ್ಲಾಗಿಂಗ್ ಅಂತ ಕರಿತೀವಿ. ಇನ್ನು ವೆಬ್ ಡಿಸೈನಿಂಗ್ ಅಂದರೆ ವೆಬ್ಸೈಟ್ಗಳ ಡಿಸೈನ್ಗಳನ್ನು ಮಾಡೋದು. ಒಟ್ಟಾರೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಹವ್ಯಾಸಗಳಿದ್ದವು. ಇನ್ನು ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ, ಯಾಕೆ ಇವ್ರು ಫೇಮಸ್ ಆಗಿದ್ದರು, ಹೆಲ್ಪ್ಸ್ ದ ಪುವರ್ ಆ್ಯಂಡ್ ನೀಡಿ, ಬಡವರಿಗೆ ಮತ್ತು ಅವಶ್ಯಕತೆ ಇದ್ದವರಿಗೆ ಹೆಲ್ಪ್ ಮಾಡ್ತಾಯಿದ್ರು, ಹೀಗಾಗಿ ತುಂಬ ಫೇಮಸ್ ಆಗಿದ್ದರು. ಸೊ ಇಲ್ಲಿ ಒಟ್ಟಾರೆ ಕೊಟ್ಟಂಥ ಕ್ಲೂಸ್ ಎಷ್ಟಿವೆ, 7 ಕ್ಲೂಸ್ ಇದೆ. ಏಜ್ ಹಿಡ್ಕೊಂಡು ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ತನಕ 7 ಕ್ಲೂಸ್ ಇದೆ. ಸೊ ಈ 7 ಕ್ಲೂಸನ್ನು ಬಳಸ್ಕೊಂಡು ನಾವೀಗ ಪ್ಯಾರಾಗ್ರಾಫನ್ನು ಮಾಡೋಣ. ಆನ್ಸರ್ ನೋಡಿ. ಪ್ರಭಾಕರ್, 41-year-old individual born on 12th August 1982 in Kalburgi. Holding both MA and MEd qualifications, he has carved a niche for himself in the educational field. Currently serving as an assistant manager at SBH in Anand. Married to Kalpana, he is not just a devoted family man, but also an individual deeply committed to social causes. Prabhakar's popularity stems from his persistent efforts to assist the poor and needy. Beyond his professional responsibilities, he channels his creativity
into blogging and web designing, showcasing a multifaceted personality that contributes positively to both his immediate and immediate surroundings and the virtual world. ಈ ಥರ ಬರಿಬೋದು, ಇಲ್ಲಾಂದರೆ ನೀವು ತುಂಬ ಸಿಂಪಲ್ಲಾಗಿ ಕೂಡ ಬರಿಬೋದು. ಇಷ್ಟು ಇವತ್ತು ನಾವು ಡಿಸ್ಕಸ್ ಮಾಡಿದಂಥ FA4ರ ಪ್ರಶ್ನೆ ಪತ್ರಿಕೆಗಳು. FA4ರ ಪ್ರಶ್ನೆ ಪತ್ರಿಕೆ ಜೊತೆಗೆ ಈಗಾಗಲೇ ನಾವು SSLC ವಿದ್ಯಾರ್ಥಿಗಳಿಗೆ ತಮ್ಮ ಪೂರ್ವ ಸಿದ್ಧತೆ ಪರೀಕ್ಷೆ ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು, ಸೀರೀಸ್ ಎಕ್ಸಾಮ್ ಆಗಿರ್ಬೋದು, ಎನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಇವುಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಕೂಡ ಸಾಲ್ವ್ ಮಾಡ್ತೀವಿ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.